ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಮನೆಯಲ್ಲಿ ತನ್ವಿ ಬರ್ತಾಳೆ ಅನ್ನೋದು ಖುಷಿ ಕೂಡ ಇರುತ್ತೆ. ಇನ್ನು ಕುಸುಮ ಬರ್ತಾಳೆ. ಕುಸುಮ ಬಂದುಕೊಳ್ಳೆ ಸುನಂದ ಹೇಳ್ತಾಳೆ, ಏನು ಬಿಕ್ತಿಯಮ್ಮ ಇಷ್ಟು ಬೇಗ ಬಂದ್ರಾ, ಭಜನೆ ಎಲ್ಲ ಆಯಿತಾ ಅಂತ ಕೇಳ್ತಾರೆ. ಆಗ ಕುಸುಮ ಹೇಳ್ತಾಳೆ, ಇಲ್ಲ ಸುನಂದ, ನಾನು ಬೇಗ ಬಂದೆ, ಕಾಲಂತೂ ಜೋಬ್ ಹಿಡ್ದಿತ್ತು, ನನಗಂತೂ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ, ಜೂಮ್ ಹಿಡ್ದಿದೆ ಅಲ್ವಾ, ಹಾಗಾಗಿ ನಂಗೆ ಕುತ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಸೀದಾ ಎತ್ಕೊಂಡು ಬಂದೆ ಅಂತ ಹೇಳ್ತಾಳೆ. ಇನ್ನು ಕುಸುಮ ಹೇಳ್ತಾಳೆ, ಹೌದು ಭಾಗ್ಯ ಮತ್ತು ಗುಂಡಣ್ಣ ಎಲ್ಲಿ, ಗುಂಡಣ್ಣ ಬರಲಿಲ್ವಾ, ಭಾಗ್ಯ ಕೂಡ ಇಲ್ವಾ, ಎಲ್ಲೂ ಕಾಣಿಸ್ತಾ ಇಲ್ಲ ಅಲ್ವಾ ಅಂತ ಹೇಳ್ತಾಳೆ ಕುಸುಮ. ಆಗ ಸುನಂದ ಹೇಳ್ತಾಳೆ, ಅದು ಅವರಿಬ್ರು ಹೊರಗೋಗಿದ್ದಾರೆ ಅಂತ ಹೇಳ್ತಾಳೆ. ಆಗ ಕುಸುಮ ಹೇಳ್ತಾಳೆ, ಏನು ಹೊರಗೋಗಿದ್ದಾರಾ, ಇಷ್ಟೊತ್ತಿಗೆ ಯಾಕೆ ಹೊರಗೋಗಿದ್ದು, ಏನಿದು ಅಭ್ಯಾಸ, ಇದೆಲ್ಲ ಯಾರು ಕಲಿಸಿದ್ರು ಅಂತ ಕೇಳ್ತಾ ಇರ್ತಾಳೆ. ಆವಾಗ ಸುನಂದ ಹೇಳ್ತಾಳೆ, ಬಿಕ್ಯಮ್ಮ ಅವರಿಬ್ರು ಹೊರಗಡೆ ಹೋಗಿದ್ದು ಸುತ್ತಾಡೋಕ್ಕಲ್ಲ, ತನ್ವಿನ ಕರ್ಕೊಂಡು ಬರೋಕೆ ಅಂತ ಹೇಳ್ತಾಳೆ. ಆಗ ಕುಸುಮಂಗೆ ತುಂಬಾ ಸಿಟ್ಟು ಬರುತ್ತೆ. ಏನು, ತನ್ವಿನ ಕರ್ಕೊಂಡು ಬರೋಕ, ಅವಳನ್ನ ಕರ್ಕೊಂಬರ್ಲಿಕ್ಕೆ ಇವ್ರು ಹೋದ್ರು, ಯಾರು ಹೇಳಿದ್ದು ಹೋಗಲಿಕ್ಕೆ ಅಂತ ಹೇಳ್ತಾಳೆ ಕುಸುಮ. ಆಗ ಸುನಂದ ಹೇಳ್ತಾಳೆ, ಅದೇನೋ ತನ್ವಿ ಕಾಲ್ ಮಾಡಿದ್ಲು, ಅಮ್ಮ ಮಗಳು ಏನೋ ಮಾತಾಡ್ಕೊಂಡ್ರು, ಅದಾದಮೇಲೆ ಭಾಗ್ಯ ಕರ್ಕೊಂಡು ಬರ್ತೇನೆ ಅಂತ ಹೇಳಿ ಹೋದ್ಲು, ಅವಳಾಗೆ ಕಾಲ್ ಮಾಡಿದ್ದಕ್ಕೆ ಭಾಗ್ಯ ಹೋದ್ಲು ಅಂತ ಹೇಳ್ತಾರೆ. ಆಗ ಕುಸುಮ ಹೇಳ್ತಾಳೆ, ಓ ಇಷ್ಟೆಲ್ಲ ಆಯಿತಾ, ಬರಲಿ ನಾನು ನೋಡ್ತೇನೆ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ತನ್ವಿ ಒಬ್ಬಳೇ ನಿಂತ್ಕೊಂಡು ಮನೆ ಹೊರಗಡೆ ಕಾಯ್ತಾ ಇರ್ತಾಳೆ. ಆವಾಗ ಭಾಗ್ಯ ಬರ್ತಾಳೆ ಕಾರಲ್ಲಿ. ಇನ್ನು ಗುಂಡಣ್ಣ ಓಡಿ ಬರ್ತಾನೆ. ಓಡಿ ಬಂದು ಅಕ್ಕ ಅಂತ ಹೇಳಿ ಹಗ್ ಮಾಡ್ತಾನೆ. ಇನ್ನು ಗುಂಡಣ್ಣ ಹೇಳ್ತಾನೆ, ಅಕ್ಕ ನಾನೇನು ಎಷ್ಟು ಮಿಸ್ ಮಾಡಿಕೊಂಡೆ ಗೊತ್ತಾ, ನನಗಂತೂ ನಿದ್ರೆನೇ ಬರ್ತಾ ಇರಲಿಲ್ಲ ಅಕ್ಕ, ಇನ್ಯಾವತ್ತೂ ಹೀಗೆ ಮಾಡಬೇಡ ಅಕ್ಕ, ನೀನಿಲ್ದಿದ್ರೆ ನಂಗೆ ಮನೇಲಿ ಇರಲಿಕ್ಕೆ ಬೋರು, ನನಗಂತೂ ಒಂದು ಫ್ರೆಂಡ್ಸ್ ಇಲ್ಲ ಅಕ್ಕ, ನೀನು ಯಾವತ್ತೂ ಹೀಗೆ ಮಾಡಬೇಡ ಅಕ್ಕ, ನನ್ನನ್ನು ಬಿಟ್ಟು ಯಾವಾಗಲೂ ಹೋಗಬೇಡ ಅಕ್ಕ ಅಂತ ಗುಂಡಣ್ಣ ಹೇಳ್ತಾ ಇರ್ತಾನೆ. ಇನ್ನು ಭಾಗ್ಯ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಕಾರ್ ಹತ್ರನೇ. ಇನ್ನು ತನ್ವಿ ಕೂಡ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ತನ್ವಿ ಮನಸ್ಸಲ್ಲೇ ಅಂದ್ಕೊಳ್ತಾಳೆ, ಅಮ್ಮ ಒಂದ್ಸಲ ಬಂಗಾರಿ ಅಂತ ಹೇಳಮ್ಮ, ನಾನು ಓಡಿ ಬರ್ತೇನಮ್ಮ, ನಿನ್ನ ಜೊತೆ ನಾನು ತುಂಬ ಕೆಟ್ಟದಾಗಿ ನಡ್ಕೊಳ್ಳಿದ್ದೇನೆ, ನಿಂಗೆ ನಾನು ಬೈದಿದ್ದೇನೆ, ಹಾಗಾಗಿ ನಾನಾಗಿ ನಿನ್ನನ್ನು ಕರೀಲಿಕ್ಕೆ ನಂಗೆ ಇಷ್ಟ ಇಲ್ಲ ಅಮ್ಮ, ನೀನು ಒಂದ್ಸಲ ಬಂಗಾರಿ ಅಂತ ಕರಿಯಮ್ಮ, ನಾನಾಗಿ ಓಡಿ ಬರ್ತೇನಮ್ಮ ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಕೇಳ್ತಾ ಇರ್ತಾಳೆ. ಇನ್ನು ಭಾಗ್ಯ ಬಂಗಾರಿ ಅಂತ ಕರೀತಾಳೆ. ಆಗ ತನ್ವಿ ತುಂಬಾ ಖುಷಿಯಾಗುತ್ತೆ, ಆನಂದ ಬಾಷ್ಪನೇ ಬರುತ್ತೆ. ಇನ್ನು ತನ್ವಿ ಓಡಿ ಹೋಗಿ ಭಾಗ್ಯನ ಹಗ್ ಮಾಡ್ತಾಳೆ. ಇನ್ನು ಅವರಿಬ್ರು ಖುಷಿಯಾಗಿ ಮಾತಾಡ್ತಾರೆ. ಇನ್ನು ಅಲ್ಲಿಂದ ಕಾರಲ್ಲಿ ವಾಪಸ್ ಮನೆಗೆ ಬರ್ತಾರೆ. ಇನ್ನು ಈ ಕಡೆ ಶ್ರೇಷ್ಠ ಅವರ ಸ್ಟಾಫ್ ಎಲ್ಲರೂ ಪಾರ್ಟಿ ಮಾಡ್ತಾ ಇರ್ತಾರೆ. ಶ್ರೇಷ್ಠ ಅಂತೂ ತುಂಬ ಖುಷಿಯಾಗಿರ್ತಾಳೆ. ಇನ್ನು ಶ್ರೇಷ್ಠ ಹೇಳ್ತಿರ್ತಾಳೆ ಅವಳ ಫ್ರೆಂಡ್ ಹತ್ರ, ಪ್ರಿಯಾನ ಹತ್ರ, ಪ್ರಿಯಾ ಏನು ಗೊತ್ತಾ, ಅಂತೂ ನಾನು ತುಂಬ ಖುಷಿಯಾಗಿದ್ದೇನೆ, ಇವತ್ತಿನ ದಿನ ನಂಗೆ ಮರೀಲಿಕ್ಕಾಗಲ್ಲ, ಅಷ್ಟು ಖುಷಿಯಾಗಿದ್ದೇನೆ, ನಿಂಗೆ ಗೊತ್ತಾ ಅಂತ ಹೇಳ್ಕೊಂಡು ಫುಲ್ಲು ಡ್ರಿಂಕ್ಸ್ ಮಾಡಿ ತೇಲಾಡ್ಕೊಂಡು ಮಾತಾಡ್ತಾ ಇರ್ತಾಳೆ. ಆಗ ಪ್ರಿಯಾ ಹೇಳ್ತಾಳೆ, ಹೌದಾ ಮೇಡಮ್, ಏನು ಆ ಖುಷಿ, ಓ ಆ ಖುಷಿಗ ಈ ಪಾರ್ಟಿ ಎಲ್ಲ ಕೊಟ್ಟಿದ್ದು ನಮಗೆ ಅಂತ ಹೇಳ್ತಾಳೆ. ಆಗ ಶ್ರೇಷ್ಠ ಹೇಳ್ತಾಳೆ, ಹೌದು ಪ್ರಿಯಾ, ಇವತ್ತು ಎಷ್ಟು ಖುಷಿಯಾಗಿದ್ದೇನೆ ಗೊತ್ತಾ, ಅಂತೂ ಇಂತೂ ನಾನು ಏನು ಅಂದ್ಕೊಂಡೆ ಹಾಗೇ ಆಗ್ತಾಯಿದೆ, ನಾನು ಯಾರನ್ನು ತುಳಿಬೇಕಂತ ಅಂದ್ಕೊಂಡೆ ಅವ್ರು ನನ್ನ ಕಾಲು ಕೆಳಗಡೆ ಇದ್ದಾರೆ, ಅವ್ರನ್ನು ತುಳಿತಾ ಇದ್ದೇನೆ, ನಾನು ಏನು ಅಂದ್ಕೊಂಡೆ ಅದೇ ಆಗ್ತಿದೆ, ಎಲ್ಲ ನಾನು ಖುಷಿ ಪಟ್ಟಾಗೆ ನನ್ನ ಕೈಯಲ್ಲೇ ಇದೆ, ಎಲ್ಲರೂ ಬುಗ್ರಿ ಆಡಿಸ್ತಾ ಇದ್ದೇನೆ, ನನ್ನ ಶತ್ರುಗಳು ಇನ್ನು ಮುಂದೆ ನನ್ನ ಕಾಲು ಕೆಳಗೆ ಇರ್ತಾರೆ, ನೋಡ್ತಾ ಇರು ಪ್ರಿಯಾ, ಅಷ್ಟು ಖುಷಿ ಆಗ್ತಿದೆ ನನಗೆ ಅಂತ ಹೇಳ್ತಾ ಇರ್ತಾಳೆ. ಆಗ ಪ್ರಿಯಾ ಹೇಳ್ತಾಳೆ, ಏನು ಮೇಡಮ್ ಅಂಥ ಖುಷಿ ನಿಮಗೆ, ಯಾವ ಖುಷಿ ಬಗ್ಗೆ ಮಾತಾಡ್ತಿದ್ದೀರಾ, ಅಂಥದ್ದೇನಂತ ನನಗೂ ಸ್ವಲ್ಪ ಹೇಳಿ ಅಂತ ಹೇಳ್ತಾಳೆ. ಆಗ ಶ್ರೇಷ್ಠ ಹೇಳ್ತಾಳೆ, ನೋಡಿ ಪ್ರಿಯಾ, ಮೊದಲು ನಾನು ಅಂದ್ಕೊಂಡಿದ್ದ ಗುರಿ ನಾನು ಸಾಧಿಸ್ತೇನೆ, ಆಮೇಲೆ ಆ ಖುಷಿನ ನಿಂಗೆ ಹೇಳ್ತೇನೆ, ಆಮೇಲೆ ಪಾರ್ಟಿ ಎಲ್ಲ ಇದಕ್ಕಿಂತ ದೊಡ್ಡ ಗ್ರ್ಯಾಂಡ್ ಹೋಟೆಲಲ್ಲಿ ನಿಂಗೆ ಪಾರ್ಟಿ ಕೊಡ್ತೇನೆ ಅಂತಕೊಂಡು ತುಂಬ ಖುಷಿಯಾಗಿ ನಗಾಡ್ತಾ ಮಜಾ ಮಾಡ್ಕೊಂಡು ಕುಡಿತಾ ಖುಷಿಯಲ್ಲಿ ಇರ್ತಾಳೆ. ಇನ್ನು ಈ ಕಡೆ ಮನೆಗೆ ಭಾಗ್ಯ ಮತ್ತು ತನ್ವಿ ಗುಂಡಣ್ಣ ಬರ್ತಾರೆ. ಆಗ ಕುಸುಮ ಇರ್ತಾಳೆ. ಇನ್ನು ತನ್ವಿ ಬಂದು ಸುನಂದನ ಗಟ್ಟಿಯಾಗಿ ಹಗ್ ಮಾಡ್ಕೊಳ್ತಾಳೆ, ಅಜ್ಜಿ ಅಂತ ಹೇಳ್ಕೊಂಡು ತುಂಬಾ ಖುಷಿ ಪಡ್ತಾಳೆ. ಇನ್ನು ತಾಂಡವನ ಅಪ್ಪನ ಕೂಡ ಹಗ್ ಮಾಡ್ಕೊಳ್ತಾಳೆ, ತಾತ ಹೇಳ್ಕೊಂಡು ತುಂಬಾ ಖುಷಿ ಪಡ್ತಾಳೆ. ಇನ್ನು ತನ್ವಿ ಹೇಳ್ತಾಳೆ, ತಾತ ನಾನು ಅವತ್ತು ಆ ದಿನ ಆ ರೀತಿ ಮಾಡಬಾರ್ದಿತ್ತು ಅಂತ ಹೇಳ್ತಾಳೆ. ಆಗ ತಾಂಡವನ ಅಪ್ಪ ಹೇಳ್ತಾರೆ, ಅಯ್ಯೋ ತನ್ವಿ, ಆಗಿದ್ದು ಆಗೋಯ್ತು, ಅದಕ್ಕೆಲ್ಲ ಯಾಕೆ ಚಿಂತೆ ಮಾಡ್ತೀಯಾ, ಇವಾಗ ಇಲ್ಲಿದ್ದೀಯಲ್ವಾ, ಇನ್ನು ಖುಷಿಯಾಗಿರು, ಇನ್ಯಾವತ್ತೂ ಆ ನಿರ್ಧಾರಕ್ಕೆ ಬರಬೇಡ, ಇನ್ಯಾವತ್ತೂ ನಮ್ಮನ್ನೆಲ್ಲ ಬಿಟ್ಟು ಬೇರೆ ಕಡೆಗೆ ಹೋಗಬೇಡ ಅಂತ ಹೇಳ್ತಾ ಇರ್ತಾರೆ. ಆದರೆ ಕುಸುಮ ಮಾತಾಡ್ತಾನೆ ಇರಲ್ಲ, ಅವಳು ತುಂಬ ಸಿಟ್ಟಲ್ಲಿರ್ತಾಳೆ. ಇನ್ನು ತನ್ವಿ ಮತ್ತು ಗುಂಡಣ್ಣ ಇಬ್ಬರು ರೂಮಿಗೆ ಹೋಗ್ತಾರೆ. ಇನ್ನು ತನ್ವಿ ಹೇಳ್ತಾ ಇರ್ತಾಳೆ ಭಾಗ್ಯನ ಹತ್ರ, ಅಮ್ಮ ನನಗೆ ಯಾಕೋ ತುಂಬ ಬೇಜಾರಾಗ್ತಿದೆ, ಅಜ್ಜಿ ನನ್ನ ಹತ್ರ ಮಾತಾಡ್ತಾನೆ ಇಲ್ಲ ಅಲ್ವಾ ಅಮ್ಮ ಅಂತ ಹೇಳ್ತಾ ಇರ್ತಾಳೆ. ಆಗ ಭಾಗ್ಯ ಹೇಳ್ತಾಳೆ, ಮಾತಾಡ್ತಾರೆ ಪುಟ್ಟ, ಹೆದರಬೇಡ,
ಅವ್ರು ನಿನ್ನ ಹತ್ರ ಬಂದು ಮಾತಾಡ್ತಾರೆ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಭಾಗ್ಯ ಮತ್ತು ಸುನಂದ ತನ್ವಿಗೋಸ್ಕರ ಹಾಲು ತಗೊಂಡು ಹೋಗ್ತಾ ಇರ್ತಾರೆ ರೂಮಿಗೆ. ಆಗ ಕುಸುಮ ಬರ್ತಾಳೆ. ಕುಸುಮ ಬಂದು ಕೇಳ್ತಾಳೆ, ಇದೇನು ಹೊಸ ಅಭ್ಯಾಸ, ಹಾಲು ತಗೊಂಡು ಹೋಗ್ತಿದ್ಯಾ, ಎಲ್ಲಿಗೆ ತಗೊಂಡು ಹೋಗ್ತಿದ್ಯಾ ಅಂತ ಕೇಳ್ತಾಳೆ. ಆಗ ಭಾಗ್ಯ ಹೇಳ್ತಾಳೆ, ಅತ್ತೆ ಅದು ಬಂಗಾರಿಗತ್ತೆ ಅಂತ ಹೇಳ್ತಾಳೆ. ಆಗ ಕುಸುಮ ಹೇಳ್ತಾಳೆ, ಏನು ತನ್ವಿಗ? ಓ, ಇಷ್ಟು ದಿನ ಅವಳಿಗೆ ಈ ಹಾಲೆಲ್ಲ ಕೊಡ್ತಿದ್ರಾ? ಇಲ್ಲ ತಾನೇ, ಇವಾಗೇನು ಹೊಸದಾಗಿ ಈ ಐಷಾರಾಮಿ ಜೀವನ, ಇಷ್ಟು ದಿನ ಅವಳು ಇದ್ಲು ತಾನೇ, ಇನ್ನು ಮುಂದೆ ಇದೆಲ್ಲ ಏನು ಬೇಡ, ಮೊದಲು ಒಳ ತಗೊಂಡೋಗು ಅಂತ ಹೇಳ್ತಾಳೆ. ಆಗ ಸುನಂದ ಹೇಳ್ತಾಳೆ, ಅಯ್ಯೋ ಬೀಗ್ತಿಯಮ್ಮ, ಯಾಕೆ ಈ ರೀತಿ ಮಾಡ್ತಿದ್ದೀರಾ? ಪಾಪ ಮಗು ಅದು, ಅವಳಿಗೆ ಇಷ್ಟು ದಿನ ಪ್ರೀತಿನೂ ಸಿಗಲಿಲ್ಲ, ಈಗ ಒಂದು ಲೋಟ ಹಾಲು ಕೊಟ್ಟರೆ ಏನಾಗುತ್ತೆ, ಬಿಡಿ ಬಿಗ್ತಿಯಮ್ಮ, ಪಾಪ ಅವಳು ಹೋಗಿ ಸ್ವಲ್ಪ ಹಾಲಾದರೂ ಕುಡೀಲಿ ಅಂತ ಹೇಳ್ತಾರೆ. ಆಗ ಭಾಗ್ಯ ಹೇಳ್ತಾಳೆ, ಪ್ಲೀಸ್ ಅತ್ತೆ ಅಂತ ಹೇಳ್ತಾರೆ. ಆಗ ಕುಸುಮ ಹೇಳ್ತಾಳೆ, ಆಯಿತು ನೀವು ಏನು ಬೇಕಾದರೂ ಮಾಡಿ ಅಂತ ಹೇಳಿ ಸೀದಾ ಅಲ್ಲಿಂದ ತಾಂಡವನ ಅಪ್ಪ ಇರೋ ಜಾಗಕ್ಕೆ ಬರ್ತಾಳೆ. ತಾಂಡವನ ಅಪ್ಪ ಬುಕ್ ಹಿಡ್ಕೊಂಡು ಓದ್ತಾ ಇರ್ತಾರೆ. ಆವಾಗ ಕುಸುಮ ಬರ್ತಾಳೆ, ಅಲ್ಲ ಪ್ರಪಂಚ ಏನೇ ಆದರೂ ನೀವಂತೂ ಈ ಬುಕ್ ಅಂತೂ ಬಿಡಲ್ಲ ಅಲ್ವಾ, ನನಗಂತೂ ತುಂಬಾ ಸಿಟ್ಟು ಬಂದಿದೆ ಅಂತ ಹೇಳ್ತಾರೆ. ಆಗ ತಾಂಡವನ ಅಪ್ಪ ಹೇಳ್ತಾರೆ, ಏನಾಯ್ತು ಕುಸುಮ, ಯಾಕೆ ಈ ರೀತಿ ಸಿಟ್ಟು ಮಾಡ್ಕೊಂಡಿದ್ಯಾ ಅಂತ ಹೇಳ್ತಾರೆ. ಆಗ ಕುಸುಮ ಹೇಳ್ತಾಳೆ, ಏನಾಯ್ತಾ, ಈ ಮನೇಲಿ ಏನೆಲ್ಲ ಆಗ್ತಿದೆ ಅಂತ ನಿಮ್ಗೆ ಗೊತ್ತಿದೆಯಾ? ಅಲ್ಲ, ಇವಾಗ ಹೊಸ ಹೊಸ ಅಭ್ಯಾಸಗಳು ಶುರುವಾಗ್ತಿದೆ. ತನ್ವಿಗೆ ಹೋಗಿ ಒಂದು ಗ್ಲಾಸ್ ಹಾಲು ಕೊಡ್ತಿದ್ದಾರೆ. ಅವಳಿಗೇನಕ್ಕೆ ಹಾಲು? ಇಷ್ಟು ದಿನ ಅಭ್ಯಾಸ ಇತ್ತಾ? ಇವಾಗೆಲ್ಲ ಬೇಕಾದೆಲ್ಲ ಮಾಡ್ತಿದ್ದಾರೆ. ತನ್ವಿಗೆ ಎಲ್ಲನೂ ಕಾಲು ಕೆಳಗೆ ತಂದು ಇಡ್ತಿದ್ದಾರೆ. ಯಾಕದಲ್ಲ? ಭಾಗ್ಯನಿಗೂ ಸುನಂದಂಗೂ ನಾನು ಹೇಳಿದರೆ ಅರ್ಥನೇ ಆಗಲ್ಲ. ಇಷ್ಟು ದಿನ ಅದೆಲ್ಲ ಮಾಡಿದ್ರು, ಅವಳು ತಲೆ ಮೇಲೆ ಹತ್ತು ಕೂತ್ಕೊಂಡು ಯಾವ ರೀತಿ ಮಾಡಿದ್ರು, ಸೀದಾ ಎತ್ಕೊಂಡು ಆ ಮನೆ ಹಾಳು ಶೇಷನ್ ಮನೆಗೆ ಹೋಗ್ಲಿಲ್ವಾ? ಈಗ ಪುನಃ ಯಾಕೆ ಇವ್ರು ಇದೆಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಆಗ ತಾಂಡವನಪ್ಪ ಹೇಳ್ತಾರೆ, ನೋಡು ಕುಸುಮ, ಮಗಳು ಕಣೆ, ಅವಳಿಗೆ ಏನು ಬೇಕೋ ಅದನ್ನು ಮಾಡಲಿ, ನೀನ್ಯಾಕೆ ಇಷ್ಟು ಸಿಟ್ಟಾಗಿದ್ಯಾ? ಸಿಟ್ಟಲ್ಲ ಬೇಡ ಕುಸುಮ, ಯಾಕೆ ಸಿಟ್ಟು ಮಾಡ್ತಿದ್ಯಾ? ನೋಡು, ನೀನು ಸಿಟ್ಟು ಬಂದಾಗ ಮುಂಚೆ ನನಗೆ ಬೈತಿದ್ದಿ, ಆಮೇಲೆ ನಿನ್ನ ಸಿಟ್ಟನ್ನೆಲ್ಲ ಪಾತ್ರೆ ಮೇಲೆ, ಬಟ್ಟೆ ಮೇಲೆ ಎಲ್ಲ ತೋರಿಸ್ತಾ ಇದ್ದಿ. ಆದರೆ ಆ ಸಿಟ್ಟು ನಿಜವಾದ ಸಿಟ್ಟ ಅಲ್ವ ತಾನೆ? ನನಗೂ ಗೊತ್ತಿದೆ, ನಿಂಗೂ ತನ್ವಿ ಮೇಲೆ ಪ್ರೀತಿ ಇದೆ, ಆದರೆ ಸುಮ್ಮನೆ ಸಿಟ್ಟು ಮಾಡ್ಕೊಳ್ತಿದ್ಯಾ ನೀನು, ಅಷ್ಟೇ ಅಲ್ವಾ ಅಂತ ಹೇಳ್ತಾರೆ. ಆಗ ಕುಸುಮ ಹೇಳ್ತಾಳೆ, ಹಾಗೇನು ಇಲ್ಲ ಅಂತ ಹೇಳಿ ಅಲ್ಲಿಂದ ಸೀದೆತ್ಕೊಂಡು ಹೋಗ್ತಾಳೆ. ಅವಳಿಗೂ ನಗಲಿಕ್ಕೆ ಬರ್ತಾ ಇರುತ್ತೆ, ಆದರೆ ಮನಸ್ಸಲ್ಲಿ ಪ್ರೀತಿ ಇರುತ್ತೆ, ಆದರೆ ಮುಖದಲ್ಲಿ ಸಿಟ್ಟು ತೋರಿಸ್ತಾ ಇರ್ತಾಳೆ ಕುಸುಮ. ಇನ್ನು ಈ ಕಡೆ ಬೆಳಿಗ್ಗೆ ಆಗಿರುತ್ತೆ, ಶ್ರೇಷ್ಠ ಎದ್ದಿರ್ತಾಳೆ. ಆಗ ಶ್ರೇಷ್ಠ ಯೋಚನೆ ಮಾಡ್ತಾಳೆ, ಅಯ್ಯೋ ಇಷ್ಟು ಲೇಟ್ ಆಯಿತಾ, ನಿನ್ನೆ ಬೇಡ ಬೇಡ ಅಂದರು, ಅಷ್ಟೆಲ್ಲ ಕುಡಿಸಿಬಿಟ್ರು, ಇವಾಗ ನೋಡಿದರೆ ಹೇಳೋಕ್ಕೆ ಆಗ್ತಾಯಿಲ್ಲ. ಹೌದು, ತನ್ವಿ ಎಲ್ಲಿ ಹೋದ್ಲು, ಎಲ್ಲೂ ಕಾಣಿಸ್ತಾ ಇಲ್ಲ ಅಲ್ವಾ? ತನ್ವಿ ಪುಟ, ತನ್ವಿ ಪುಟ ಅಂತ ಹೇಳ್ತಾ ಇರ್ತಾಳೆ, ಆದರೆ ತನ್ವಿ ಎಲ್ಲೂ ಇರಲ್ಲ. ಆಗ ಶ್ರೇಷ್ಠ ಹೇಳ್ತಾಳೆ, ತನ್ವಿ ಎಲ್ಲೋದ್ಲು, ಕಾಲೇಜಿಗೆ ಹೋದ್ಲಾ, ಒಂದು ಕಾಲ್ ಮಾಡೋಣ ಅಂತೇಳಿ ಕಾಲ್ ಮಾಡ್ತಾಳೆ. ಆಗ ತನ್ವಿ ಫಸ್ಟ್ ಸಲ ಕಾಲ್ ಮಾಡಿದಾಗ ಕಾಲ್ ಕಟ್ ಮಾಡ್ತಾಳೆ. ಆವಾಗ ಶ್ರೇಷ್ಠ ಹೇಳ್ತಾಳೆ, ಎಷ್ಟು ಅಹಂಕಾರ ಇವಳಿಗೆ, ನನ್ನ ಕಾಲೇ ಕಟ್ ಮಾಡ್ತಾಳಾ, ಪರವಾಗಿಲ್ಲ, ಇವಳು ಕಾಲ್ ರಿಸೀವ್ ಮಾಡೋ ತನಕ ನಾನು ಬಿಡೋದೇ ಇಲ್ಲ ಅಂತ ಹೇಳ್ಕೊಂಡು ಕಾಲ್ ಮಾಡ್ತಾನೆ ಇರ್ತಾಳೆ. ಆಗ ತನ್ವಿ ಹೇಳ್ತಾಳೆ, ಹೇಳಿ ಶ್ರೇಷ್ಠ ಆಂಟಿ ಅಂತ ಹೇಳ್ತಾರೆ. ಆಗ ಶ್ರೇಷ್ಠ ಹೇಳ್ತಾಳೆ, ತನ್ವಿ ಪುಟ, ಎಲ್ಲಿದ್ದಿ ಪುಟ ನೀನು ಅಂತ ಹೇಳ್ತಾಳೆ. ಆಗ ತನ್ವಿ ಹೇಳ್ತಾಳೆ, ನಾನು ನನ್ನ ಮನೇಲಿದ್ದೇನೆ ಆಂಟಿ ಅಂತ ಹೇಳ್ತಾಳೆ. ಆಗ ಶ್ರೇಷ್ಠಂಗೆ ತುಂಬಾ ಶಾಕ್ ಆಗುತ್ತೆ. ಮನಸ್ಸಲ್ಲಿ ಅಂದ್ಕೋತಾಳೆ, ನಂಗೆ ಗೊತ್ತಿತ್ತು ಕಣೆ ನೀನು ಇದೇ ಕೆಲಸ ಮಾಡ್ತಿದ್ಯಾ ಅಂತ, ನಾನು ನಿನ್ನನ್ನು ಇಟ್ಕೊಂಡು ನಿನ್ನನ್ನು ದಾಳ ಥರ ಉಪಯೋಗಿಸ್ಕೊಳ ಅಂತ ಅಂದ್ಕೊಂಡ್ರೆ, ನೀನು ನೋಡಿದ್ರೆ ಅಲ್ಲೋಗಿ ಕೂತಿದ್ಯಾ, ಮಾಡಿಸ್ತೀನಿ ಕಣೆ ನಾನು ನಿಂಗೆ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.